ನಾಯಕರಾದಂಥ ಎಚ್.ವೈ. ಮೇಟಿ ಸಾಹೇಬರು ಇವತ್ತು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಅವರ ರಾಜಕೀಯ ಬದುಕು ಗ್ರಾಮೀಣ ಬದುಕಿನಿಂದ ಬಂದಂಥ ಅವ್ರ ರಾಜಕೀಯ ಜೀವನ, ಅವರು ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥ ಅನುಭವ ಹೊಂದಕ್ಕಂಥವ್ರು. 89ದಲ್ಲಿ ನಾನು ಎಮ್.ಎಲ್.ಎ. ಆದೆ, ಅವರು ಎಮ್.ಎಲ್.ಎ. ಆದರು. ನಮ್ಮದು ಇಬ್ಬರದು ಪಕ್ಷ ಬೇರೆ ಆದ್ರೂ ಭಾವನೆಗಳು ಒಂದೇ ಇದ್ದು ಯಾವತ್ತೂ ನಗನಗುತ್ತಾ ಬಡವ್ರ ಬಗ್ಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ಅವ್ರ ರಾಜಕೀಯ ಬದುಕಿನುದ್ದಕ್ಕೂ ಅಭಿವೃದ್ಧಿ ಪರವಾದವ್ರ ಮಂತ್ರ. ಅವರಲ್ಲಿ ದೊಡ್ಡ ಸ್ವಭಾವ ಅಂದರೆ ಕಿರಿಯರಿಗೂ ಮರ್ಯಾದೆ ಗೌರವ ಕೊಡ್ತಕ್ಕಂಥ ದೊಡ್ಡ ಗುಣದ ವ್ಯಕ್ತಿ ನಮ್ಮ ಎಚ್.ವೈ. ಮೇಟಿ ಸಾಹೇಬರು. ಅವ್ರು ಯಾವುದೂ ವಿಷಯಗಳನ್ನ ಮುಚ್ಚು ಮರೆ ಇಟ್ಕೊಳ್ಳೋದೇ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಅವ್ರು ನಾನು 89ರಿಂದ ಇಲ್ಲಿವರೆಗೆ, ಆನಂತರ 13ರಲ್ಲಿ ನಮ್ಮ ಪಕ್ಷದಿಂದ ಬಂದು ಗೆದ್ದರು. ಭಾರಿ ನಿಕಟವರ್ತಿಗಳು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರ ಜೊತೆ ಅವರ ಸಂಬಂಧ ಬಹಳ ಹತ್ತಿರವಾದ ಸಂಬಂಧ. ಅಷ್ಟು ಹಿರಿಯರಾದಾಗೂ ನಮ್ಮ ಜೊತೆ ಗೌರವಯುತ ನಡ್ಕೊಳ್ತಕ್ಕಂಥ ನೀತಿಗಳಿಗೆ ನಾವು ಅವರ ಮಾರ್ಗದರ್ಶನ ನಮಗೆ ಮಾದರಿ ಹಾಗೆ ಅಂತಕ್ಕಂಥದ್ದು. ನಾನು ಕಂಡ ಹಾಗೆ ಅಭಿವೃದ್ಧಿ ವಿಷಯಗಳಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗ್ತಕ್ಕಂಥ ವ್ಯಕ್ತಿ, ಹಠವಾದಿ, ಅಷ್ಟೇ ಸೌಮ್ಯ ಸ್ವಭಾವ. ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ತರೋದ್ರ ಮೂಲಕ ಒಂದು ಹಿರಿಮೆಯನ್ನು ಗಳಿಸ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಎಚ್.ವೈ. ಮೇಟಿ ಸಾಹೇಬರು. ಯಾವತ್ತೂ ಅಧಿಕಾರ ಲಾಲಸೆ ಇದ್ದವರಲ್ಲ. ನಾನು ಆಗಾಗಬೇಕು ಹೀಗಾಗಬೇಕು ಅಂತಕ್ಕಂಥದ್ದನ್ನು ತೆಗೆದು ಯಾವುದೇ ಅಭಿವೃದ್ಧಿ ಜನಪರವಾದ ಕಾಳಜಿ ಇರ್ತಕ್ಕಂಥದ್ದು. ಅವರು ಬಹಳ ಜನ ಅಭಿಮಾನಿಗಳನ್ನು ಕಂಡಿದ್ದೀವಿ. ಅವನಿಗೆ ಪಕ್ಷದಲ್ಲಿ ಯಾವ ಪಕ್ಷದಲ್ಲಿನೂ ವಿರೋಧ ಇರಲಿಲ್ಲ. ಅವು ಎಲ್ಲರ ಸಹಭಾಗಿತ್ವದಲ್ಲಿ ಎಲ್ಲರನ್ನು ಜೊತೆಗೂಡಿಸ್ಕೊಂಡು ಹೋಗ್ತಕ್ಕಂಥ ದೊಡ್ಡ ಸ್ವಭಾವ ಅವ್ರಿಗೆ. ಅವ್ರನ್ನ ಹೇಳ್ಬೇಕಂದ್ರೆ ಅವ್ರಿಗೆ ವಿರೋಧಿಗಳೇ ಇರಲಿಲ್ಲ. ವಿರೋಧಿಗಳನ್ನ ಅವರು ಎಲ್ಲಿ ನಾವು ಬೆಳೆಸ್ಕೊಡ್ತಿರ್ಲಿಲ್ಲ. ಎಲ್ಲರನ್ನೂ ಎಲ್ಲ ಪಕ್ಷದವ್ರ ಜೊತೆಗೆ ಅಭಿವೃದ್ಧಿ ವಿಷಯ ಮತ್ತೊಂದು ವಿಷಯ ಬಂದಾಗ ಒಂದು ಸ್ನೇಹಮಯಿ ಜೀವಿ ಎಚ್.ವೈ. ಮೇಟಿ ಸಾಹೇಬರು. ನಮಗೆ ಭಾಳ ಇವತ್ತು ನೋವಾಗಿದೆ, ದುಃಖ ಆಗಿದೆ. ನಮ್ಮ ಜಿಲ್ಲೆ ಜನತೆಯೇ ಇವತ್ತು ಭಾಳ ಅವ್ರ ಅತ್ಯಂತ ಅಭಿಮಾನಿಗಳನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥ ನೋವು ನಮ್ಮೆಲ್ಲರಿಗೂ ಕಾಡ್ತಾ ಇದೆ. ಇವತ್ತು ಅವ್ರ ಕುಟುಂಬಕ್ಕೆ ಹಾಗೂ ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡಲಿ ಹಾಗೆ ಅಂತೇಳಿ ಆ ಭಗವಂತನ ನಾನು ಕೇಳ್ಕೊತಿದ್ದೀನಿ. ನಮ್ಮ ಜೊತೆ ಇರ್ತಕ್ಕಂಥ ನಾಯಕ, ಸ್ನೇಹಜೀವಿ ನಾಯಕ, ಅಭಿವೃದ್ಧಿ ಪರವಾದ ನಾಯಕ ನಾವು ಕಳ್ಕೊಂಡಿದ್ದೀವಿ. ಅವ್ರ ಕುಟುಂಬಕ್ಕೆ ಮತ್ತೊಮ್ಮೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ನಾನು